ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಹಾಡು ಮಾಡ್ತೀವಿ, ಬಟ್ ಆ ಹಾಡು ರಿಪೀಟ್ ವ್ಯಾಲ್ಯೂ ಅಂತ ಬರೋದೇನೆ ಒಬ್ಬ ಲಿರಿಸಿಸ್ಟ್ ಬಂದು ಅದಕ್ಕೆ ಮೆಲುಕು ಹಾಕುವಂಥ ಲಿರಿಕ್ಸ್ ಬರೆದಾಗ್ಲೇ. ಇವತ್ತು ಸಹಿತ ಎಷ್ಟೋ ಹಾಡುಗಳು, ನಿನ್ನೆ ಸಂಜೆ ನಾನು ಬೆಳ್ಳಿ ಕಾಲುಂಗುರ ಸಾಂಗ್ ಕೇಳ್ತಿದ್ದೆ ಸರ್. ನಿಮ್ದು ಲಹರಿ ಸಂಸ್ಥೆ ಇದೆ ಅದೇ. ಸೊ ಅದರಲ್ಲಿ ಅತ್ಯದ್ಭುತವಂತಂದು ಲಿರಿಕ್ಸ್ ನನಗೆ ಮೈ ಜುಮ್ ಅಂತ ನನಗೆ ಕೇಳ್ಬೇಕಾರೆ ನಂಗೆ ಸಡನ್ನಾಗಿ ಜ್ಞಾಪಕ ಬರ್ತಿಲ್ಲ ಆ ಲಿರಿಕ್ಸು. ಸರ್ ಹೌದು. ಸೊ ಅವಾಗ ನನಗೆ ಅಂದರೆ ಇವಾಗೆಲ್ಲ ತುಂಬ ದಿವಸದಿಂದ ಯೋಚನೆ ಮಾಡ್ತಿದ್ದೀನಿ, ಆ ಲಿರಿಸಿಸ್ಟ್ಸ್ ರೈಟರ್ಸ್ ಅವರು ಬರೆಯೋ ಅಂಥ ಒಂದು ಆ ಸಾಲುಗಳೇನೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ, ಕೇಳುಗರಿಗೆ ಕನೆಕ್ಟ್ ಮಾಡುತ್ತೆ. ಸೊ ನನಗೆ ಆ ಒಂದು ಎಲ್ಲ ಲಿರಿಸಿಸ್ಟ್ಗಳಿಗೂ, ನನ್ನ ಹಾಡನ್ನ ಇನ್ನೂ ಚಂದಗೊಳಿಸಿದ ಎಲ್ಲ ಲಿರಿಸಿಸ್ಟ್ಗಳಿಗೂ ನಾನು ನನ್ನ ಧನ್ಯವಾದಗಳು ಇಷ್ಟಪಡ್ತೀನಿ. ಹಾಗೂ ಮತ್ತು ಆ ಲಿರಿಕ್ಸ್ನ ಬರೆದ ಮೇಲೆ ಸಿಂಗರ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ತುಂಬ ಜನ ದುಡಿತಾರೆ. ಇವಾಗ ಒಂದು ಹಾಡು ಆಗಬೇಕು ಅಂತ ಹೇಳಿದ್ರೆ ಕಮ್ಮಿ ಅಂದರು ಮ್ಯೂಸಿಷಿಯನ್ಸಿಂದ ಹಿಡಿದು ನಮ್ಮ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋರಿಂದ ಹಿಡಿದು ಪ್ರತಿಯೊಬ್ಬರೂ ಒಂದು ಅಟ್ಲೀಸ್ಟ್ ಒಂದು 50-100 ಜನ ಕೆಲಸ ಮಾಡ್ತಾರೆ ಒಂದು ಹಾಡು ಬರಬೇಕು ಅಂತ ಹೇಳಿದ್ರೆ. ಸೊ ಅವರೆಲ್ಲರಿಗೂ, ಎಲ್ಲ ಸಿಂಗರ್ಸ್ನು, ನನ್ನ ಹಾಡನ್ನು ಇನ್ನೂ ಪಾಪ್ಯುಲರ್ ಮಾಡೋಂಥ ಎಲ್ಲ ಸಿಂಗರ್ಸ್ ಹಾಗೂ ಮ್ಯೂಸಿಷಿಯನ್ಸ್ಗೆ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ. ಮತ್ತು ಇಷ್ಟೆಲ್ಲ ನಾವು ಮಾಡ್ತೀವಿ, ಈ ಹಾಡನ್ನು ಜನಗಳ ಹತ್ರ ತಲುಪಿಸೋದು ಯಾರು? ನಮ್ಮ ಆಡಿಯೋ ಸಂಸ್ಥೆಯವರು. ಇವತ್ತು ನಮಗೊಂದು ಪಾಪ್ಯುಲಾರಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಆಡಿಯೋ ಸಂಸ್ಥೆಗಳಿಂದ, ಆಡಿಯೋ ಕಂಪ್ನಿಗಳಿಂದ. ಇವತ್ತು ನಾವು ನಿಂತ್ಕೊಂಡು ಈ ಥರ ದೊಡ್ಡ ಇವೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಆಡಿಯೋ ಕಂಪ್ನಿಯವರು ಅಷ್ಟು ಚೆನ್ನಾಗಿ ಅದನ್ನು ಪಬ್ಲಿಸಿಟಿ ಮಾಡಿ ಹಳ್ಳಿ ಕರ್ನಾಟಕದ ಹಳ್ಳಿಗೂ ತಲುಪಿಸಿ ಇವತ್ತು ನಮ್ಮನ್ನು ಒಂದು ನೋನ್ ಫಿಗರ್ ಆಗಿ ನಮ್ಮನ್ನು ಫೇಸ್ನ ಅದನ್ನು ಒಂದು ಪಾಪ್ಯುಲರೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಕ್ರೆಡಿಟ್ ಖಂಡಿತ ಎಲ್ಲ ಆಡಿಯೋ ಸಂಸ್ಥೆಗಳಿಗೆ ಹೋಗುತ್ತೆ. ಸೊ ಅದಕ್ಕೆ ಈ ಶೋ ನಾವು ಮಾಡ್ತಿದ್ವಿ, ಮಾಡ್ಬೇಕಾದ್ರೆ ನನಗೆ ಅನಿಸ್ತು ನಮ್ಮಿಬ್ರಿಗೂ, ನನಗೂ ಬಾಬಿಯವ್ರಿಗೂ ನಮ್ಮ ಆಡಿಯೋ ಕಂಪ್ನಿಯವ್ರು ನಮ್ಮ ಜೊತೆಗೆ ಇರಬೇಕು, ನಮ್ಮ ಲಹರಿ ಸಂಸ್ಥೆಯವರು ಇರಬೇಕು. ಮುಖ್ಯ ಪಾತ್ರ ನನ್ನ ಮ್ಯೂಸಿಕಲ್ ಕೆರಿಯರಲ್ಲಿ ಆನಂದ್ ಆಡಿಯೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ನರ್ಸ್ ಆಫ್ ಮೈ ಕೆರಿಯರ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್, ನಮ್ಮ ಲಹರಿ ಸಂಸ್ಥೆಯ ಸರ್, ಥ್ಯಾಂಕ್ ಯು. ನಮ್ಮ ಒಂದು ಕರೆಗೆ ನೀವು ಬಂದಿದ್ದು. ಆ್ಯಕ್ಚುಲಿ ನೀವೊಂದು ಮದುವೆನ ಅಲ್ಲಿಗೆ ಹೋಗದೆ ಇಲ್ಲಿ ಬಂದಿದ್ರೆ ಮನೇಲಿ ಫ್ಯಾಮಿಲಿ ಫಂಕ್ಷನ್ನ ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆನಂದ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ, ಆಲ್ವೇಸ್ ಇನ್ ಎವ್ರಿಥಿಂಗ್. ಆನಂದ್ ಆಡಿಯೋ ಸಂಸ್ಥೆ, ಲಹರಿ ಸಂಸ್ಥೆ ನನ್ನ ಜೊತೆ ಇದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅಲ್ಲದೆ ನಮ್ಮ ಹೊಂಬಾಳೆ ಸಂಸ್ಥೆ ಆಗಿರ್ಬೋದು, ನಮ್ಮ ಪರಂಬ ಆಗಿರ್ಬೋದು, ನಮ್ಮ ರಿಷಬ್ ಡಿ ಫಿಲಮ್ಸ್ ಆಗಿರ್ಬೋದು, ಎಲ್ಲ ಸಾರೆಗಮ ಆಗಿರ್ಬೋದು, ಎಲ್ಲ ಸಂಸ್ಥೆಯವರು ನಮ್ಮನ್ನು ಬೆನ್ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸ್ತಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ದೆನ್ ACTC, ಐ ಆಮ್ ರಿಯಲಿ ಸೋ ಹ್ಯಾಪಿ ಟು collaborate with you, and you have done many shows in Karnataka, and we are doing in this scale first ever Kannada live concert na ಮಾಡ್ತಾ ಇದೀವಿ. and with unique experience ನಾವು ಈ ಒಂದು ಕಾನ್ಸರ್ಟ್ನ ನಾವು ಮಾಡ್ತಾ ಇದೀವಿ. ಜಸ್ಟ್ ಒಂದೊಂದು ಹಾಡುಗಳು ನಾವು ಸುಮ್ಮನೆ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಒಂದು ಸಿನಿಮಾದಲ್ಲಿ ಏನಿದೆಯೋ ಹಾಗೆ ನಾವು ಪರ್ಫಾರ್ಮ್ ಮಾಡ್ತಾ ಇಲ್ಲ. ಒಂದೊಂದು ಹಾಡನ್ನು ರೀಸ್ಟ್ರಕ್ಚರ್ ಮಾಡಿದ್ದೀವಿ. ಒಂದೊಂದು ಹಾಡನ್ನು ಒಂದು ಕಾನ್ಸರ್ಟಿಗೆ ಹೇಗೆ ಬೇಕೋ ಆ ಥರ ನಾವು ವರ್ಕ್ ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಕಮ್ಮಿ ಅಂದರೆ 1 ತಿಂಗಳಿಂದ ನಾವು ಎಲ್ಲ ಮ್ಯೂಸಿಷಿಯನ್ ಜೊತೆ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಬರೀ ನಮ್ಮ ಕರ್ನಾಟಕದ ಮ್ಯೂಸಿಷಿಯನ್ಸ್ ಅಲ್ಲ, ಥ್ರೂ ಔಟ್ ಇಂಡಿಯಾ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟಲಿಸ್ಟ್ ಬರ್ತಾ ಇದ್ದಾರೆ, ಸಿಂಗರ್ಸ್ ಬರ್ತಾ ಇದ್ದಾರೆ. ಮತ್ತು ಆ್ಯಕ್ಚುಲಿ ಒಂದು ದೊಡ್ಡ ಆರ್ಕೆಸ್ಟ್ರಾ ಈಸ್ ಗೋಯಿಂಗ್ ಟು ಕಮ್ ಫ್ರಮ್ ಅಬ್ರಾಡ್. ನಾವು ಬುಡಪೆಸ್ಟಿಂದ ಒಂದು ಆರ್ಕೆಸ್ಟ್ರಾ ಕರ್ಸೋಣ ಅಂತ ನಾವು ಪ್ರಯತ್ನ ಪಟ್ವಿ, ಬಟ್ ಆ ವಾರ್ ಸಿಚುಯೇಷನಿಂದ ನಾವು ಅದನ್ನು ನಮ್ಮ ಕೈಯಲ್ಲಿ ಅವ್ರನ್ನ ಕರ್ಸೋಕ್ಕಾಗ್ತಿಲ್ಲ. ಸೊ ನಾವೀಗ ಸದ್ಯಕ್ಕೆ ಒಂದು ಥೈಲ್ಯಾಂಡ್ ಆರ್ಕೆಸ್ಟ್ರಾ, ಬ್ಯಾಂಕಾಕ್ ಆರ್ಕೆಸ್ಟ್ರಾ ಅಂತ ಇದೆ. ಸೊ ಬ್ಯಾಂಕಾಕ್ ಆರ್ಕೆಸ್ಟ್ರಾ ಅವರು ಬಂದು ಇಲ್ಲಿ ನಮ್ಮ ಜೊತೆ ನಮ್ಮ ಶೋ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಶೋ. ಆ್ಯಂಡ್ ನಿಮಗೆ ಎಲ್ಲ ಕಾನ್ಸರ್ಟಿಗೆ ಬರೋರು ಎಲ್ಲರಿಗೂ ಒಂದು ಮರೆಯಲಾಗದ ಒಂದು ಅನುಭವ ಕೊಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲೇ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು. ಸಂಗೀತ ಹೌದು, ಸಂಗೀತದ ಜೊತೆ ನಾವು ಎಂಟರ್ಟೈನ್ಮೆಂಟ್ ಕೂಡ ಕೊಡಬೇಕು. ಸೊ ಆ ಥರ ಒಂದೊಂದು ಹಾಡಿಗೂ ನಾವು ಅಷ್ಟೊಂದು ಕಷ್ಟಪಟ್ಟು ನಾವು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ವಿ ಆರ್ ಆಲ್ಮೋಸ್ಟ್ ರೆಡಿ ಫಾರ್ ದ ಶೋ. ಇವಾಗ ಲಾಸ್ಟ್ 1 ವೀಕ್ ಇದೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಪರ್ಫಾರ್ಮ್. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಕಾನ್ಸರ್ಟ್. ಆ್ಯಂಡ್ ನಮ್ಮ ಎಲ್ಲ ಪ್ರೆಸ್, ಮೀಡಿಯಾ
ಎಲ್ಲರಿಗೂ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ನಮ್ಮ ಶೋಗೆ ಬಂದು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಈ ಮುಖಾಂತರ ಈ ವಿಡಿಯೋ ನೋಡ್ತಾ ಇರೋರು ಎಲ್ಲ ಆಡಿಯನ್ಸ್ಗೂ, ನಮ್ಮ ಕರ್ನಾಟಕ ಜನತೆಗೆ ಸಿನಿಮಾ ಥಿಯೇಟ್ರ್ ಒಳಗೆ ನಮ್ಮನ್ನು ಬೆನ್ನು ತಟ್ಟಿದ್ದೀರಾ. ಇವಾಗ ಆ ಲೈವ್ ಶೋ ಅಲ್ಲಿ ನೀವೆಲ್ಲರೂ ಬಂದು ನಮ್ಮನ್ನು ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ಇದಕ್ಕೆಲ್ಲದಕ್ಕೂ ತುಂಬ ಹಾರ್ಡ್ ವರ್ಕ್ ಮಾಡಿರೋದ್ರಲ್ಲಿ ನಮ್ಮ ಬಾಬಿ ಮೇಡಮ್ ಅವರು ಕೂಡ ಸಿನಿಮಾಗೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಕಾನ್ಸರ್ಟ್ಗೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಂದು ಯಾವ ಜನ್ಮದ ಅನುಬಂಧ ಅಂತ ಗೊತ್ತಿಲ್ಲ ಬಾಬಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಟ್ ಸಪೋರ್ಟ್ ಫ್ರಮ್ last 20 years. And looking forward for more 20,000 years if possible. Thank you so much.